ನಮಸ್ಕಾರ ಸ್ನೇಹಿತರೆ, ಸರ್ವಂ ಹಿತಂ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಒಂದು ಮಾತು ನೆನಪಿಟ್ಕೊಳ್ಳಿ, ರಾತ್ರಿ ಇಡೀ ನಿದ್ದೆಗಿಳಿಸುವ ಸಾಲದ ಚಿಂತೆ ಮನುಷ್ಯನ ನೆಮ್ಮದಿಯನ್ನಷ್ಟೇ ಅಲ್ಲ, ಅವನ ಆತ್ಮವಿಶ್ವಾಸವನ್ನು ಕೊಲ್ಲುತ್ತದೆ. ನೀವು ಎಷ್ಟೇ ಕಷ್ಟಪಟ್ಟರೂ ಸಾಲದ ಸುಳಿಯಿಂದ ಹೊರಬರಲು ಸಾಧ್ಯವಾಗ್ತಿಲ್ವೇ? ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ ಮಾಡುತ್ತಿದ್ದೀರಾ? ಚಿಂತೆ ಬೇಡಿ. ಇಂದು ನಾವು ನಮ್ಮ ಸನಾತನ ಧರ್ಮ, ಭಗವದ್ಗೀತೆ, ಚಾಣಕ್ಯ ನೀತಿ, ವಾಸ್ತು ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಹೇಳಲಾದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಾಯೋಗಿಕ ಪರಿಹಾರಗಳ ಬಗ್ಗೆ ತಿಳಿಸಲಿದ್ದೇವೆ. ಈ 5 ನಿಮಿಷದ ವಿಡಿಯೋ ನಿಮ್ಮ ಆರ್ಥಿಕ ಜೀವನವನ್ನೇ ಬದಲಾಯಿಸಬಹುದು. ಕೊನೆವರೆಗೂ ತಪ್ಪದೇ ನೋಡಿ. ಕೃಷ್ಣನ ಭಗವದ್ಗೀತೆ ಮತ್ತು ಸನಾತನ ಧರ್ಮದ ಸಂದೇಶ ಏನ್ ಹೇಳುತ್ತೆ ನೋಡೋಣ. ಮೊದಲನೇದಾಗಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎಂಬ ಶ್ಲೋಕ ನಮಗೆ ದೊಡ್ಡ ಪಾಠ ಕಲಿಸುತ್ತದೆ. ಇದರ ಅರ್ಥ, ಫಲಿತಾಂಶದ ಬಗ್ಗೆ ಅತಿಯಾಗಿ ಯೋಚಿಸಿ ಆತಂಕ ಪಡುವುದನ್ನು ನಿಲ್ಲಿಸಿ ಪ್ರಸ್ತುತ ಪರಿಸ್ಥಿತಿಯನ್ನು ಎದುರಿಸಲು ಸರಿಯಾದ ಕರ್ಮ ಅಂದ್ರೆ ಕೆಲಸ ಮಾಡಿ ಅಂತ, ಸರಿಯಾದ ಕೆಲಸ ಮಾಡಿ ಅಂತ ಹೇಳಿರೋದು. ಸನಾತನ ಧರ್ಮದ ಪ್ರಕಾರ ಪರಿಹಾರ ಏನಂದ್ರೆ, ನಮ್ಮ ಪುರಾಣಗಳ ಪ್ರಕಾರ ಸಾಲ ತೀರಿಸಲು ಋಣ ವಿಮೋಚಕ ಮಂಗಳ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ ಎನ್ನಲಾಗಿದೆ. ಏನ್ ಮಾಡ್ಬೇಕು ಹಾಗಿದ್ರೆ ಅನ್ನೋದಾದ್ರೆ, ಪ್ರತಿ ಮಂಗಳವಾರದಂದು ಸೂರ್ಯೋದಯದ ಸಮಯದಲ್ಲಿ ಸಣ್ಣ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಚಂದನ ಮತ್ತು ಕೆಂಪು ಹೂಗಳನ್ನು ಹಾಕಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದು ನಿಮ್ಮ ಮನಸ್ಸಿಗೆ ಧೈರ್ಯ ನೀಡಿ ಸಾಲ ತೀರಿಸುವ ದಾರಿಗಳನ್ನು ತೋರಿಸುತ್ತದೆ ಎನ್ನಲಾಗಿದೆ. ಇನ್ನು ಚಾಣಕ್ಯ ನೀತಿಯ ಆರ್ಥಿಕ ಸೂತ್ರ ಏನ್ ಹೇಳುತ್ತೆ? ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಸಾಲದ ಬಗ್ಗೆ ಒಂದು ಅದ್ಭುತ ಮಾತು ಹೇಳಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವವನು ಮತ್ತು ಶತ್ರುವನ್ನು, ರೋಗವನ್ನು ಹಾಗೂ ಸಾಲವನ್ನು ಆರಂಭದಲ್ಲೇ ಚಿವುಟಿ ಹಾಕದವನು ನಾಶವಾಗುತ್ತಾನೆ ಎಂದಿದ್ದಾರೆ. ಚಾಣಕ್ಯರ ಪ್ರಕಾರ ಸಾಲದಿಂದ ಮುಕ್ತಿ ಪಡೆಯಲು 2 ಮುಖ್ಯ ಸೂತ್ರಗಳಿವೆ. ಖರ್ಚುಗಳ ಮೇಲೆ ನಿಯಂತ್ರಣ ಮಾಡೋದು. ಮೊದಲು ನಿಮ್ಮ ಐಷಾರಾಮಿ ಖರ್ಚುಗಳಿಗೆ ಬ್ರೇಕ್ ಹಾಕಿ, ಅಗತ್ಯ ಮತ್ತು ಆಸೆಗಳ ನಡುವಿನ ವ್ಯತ್ಯಾಸವನ್ನ ತಿಳ್ಕೊಳ್ಳಿ. ಆದಾಯದ ಮರುಹೂಡಿಕೆ 2ನೇ ಆಪ್ಷನ್. ಸಾಲವನ್ನು ತೀರಿಸಲು ಕೇವಲ ಒಂದೇ ಆದಾಯದ ಮೂಲವನ್ನು ನಂಬಬೇಡಿ. ಸಣ್ಣ ಪುಟ್ಟ ಪಾರ್ಟ್ ಟೈಮ್ ಕೆಲಸ ಅಥವಾ ಸೈಡ್ ಬಿಸ್ನೆಸ್ ಮೂಲಕ ಆದಾಯ ಹೆಚ್ಚಿಸಿಕೊಂಡು ಆ ಹಣವನ್ನು ಮೊದಲು ಸಾಲ ತೀರಿಸಲು ಬಳಸಿ ಅಂತ ಹೇಳಿದ್ದಾರೆ. ಇನ್ನು ವೇದ ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರಗಳೇನಿದಾವೆ ಅನ್ನೋದನ್ನ ನೋಡೋದಾದ್ರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಲಗ್ನ ಕುಂಡಲಿಯ 6ನೇ ಮನೆ ಸಾಲಕ್ಕೆ ಕಾರಣವಾಗಿರುತ್ತೆ. ಹಾಗೆಯೇ ಮಂಗಳ ಮತ್ತು ಶನಿ ಗ್ರಹಗಳ ದೋಷದಿಂದ ಸಾಲದ ಹೊರೆ ಹೆಚ್ಚುತ್ತದೆ. ದಿನದ ರಹಸ್ಯ ನೆನಪಿಟ್ಕೊಳ್ಬೇಕಾಗಿರೋ ವಿಷಯ ಇದು. ಎಂದಿಗೂ ಮಂಗಳವಾರದ ದಿನ ಹೊಸ ಸಾಲವನ್ನು ತೆಗೆದುಕೊಳ್ಳಬೇಡಿ. ಆದ್ರೆ ನಿಮ್ಮ ಹಳೆಯ ಸಾಲದ ಮೊದಲ ಕಂತನ್ನು ಅಂದ್ರೆ ಹಣವನ್ನು ಮರುಪಾವತಿ ಮಾಡಲು ಮಂಗಳವಾರ ಅತ್ಯಂತ ಸೂಕ್ತ ದಿನ. ಮಂಗಳವಾರ ಹಣ ವಾಪಸ್ ನೀಡಿದರೆ ಸಾಲ ಬೇಗ ತೀರುತ್ತದೆ. ಪರಿಹಾರ: ಪ್ರತಿ ಶನಿವಾರದಂದು ಕಪ್ಪು ನಾಯಿಗೆ ಅಥವಾ ಹಕ್ಕಿಗಳಿಗೆ ಧಾನ್ಯ, ಆಹಾರ ನೀಡಿ. ಇದು ಶನಿದೇವನ ಕೃಪೆಗೆ ಕಾರಣವಾಗಿ ಆರ್ಥಿಕ ಅಡಚಣೆಗಳನ್ನು ನಿವಾರಿಸುತ್ತದೆ ಎನ್ನಲಾಗಿದೆ. ವಾಸ್ತುಶಾಸ್ತ್ರದ ಸರಳ ಬದಲಾವಣೆಗಳು. ಕೆಲವೊಮ್ಮೆ ಮನೆಯಲ್ಲಿನ ವಾಸ್ತು ದೋಷಗಳು ಕೂಡ ಹಣ ನಿಲ್ಲದಂತೆ ಮಾಡುತ್ತವೆ. ಸಾಲದ ಬಾಧೆ ತಗ್ಗಿಸಲು ವಾಸ್ತುಶಾಸ್ತ್ರದ ಈ 2 ನಿಯಮಗಳನ್ನು ಪಾಲಿಸಿ. ಈಶಾನ್ಯ ಮೂಲೆ ಅಂದ್ರೆ ನಾರ್ತ್ ಈಸ್ಟ್. ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಹಗುರವಾಗಿ ಇಡಿ. ಅಲ್ಲಿ ಯಾವುದೇ ಭಾರವಾದ ವಸ್ತುಗಳನ್ನು ಅಥವಾ ಕಸವನ್ನು ಇಡಬೇಡಿ. ಇದು ಧನಾತ್ಮಕ ಶಕ್ತಿಯನ್ನು ತಡೆಯುತ್ತದೆ. ನೈಋತ್ಯ ಮೂಲೆ ಸೌತ್ ವೆಸ್ಟ್. ನಿಮ್ಮ ಮನೆಯ ತಿಜೋರಿ ಅಥವಾ ಹಣ ಇಡುವ ಕಪಾಟನ್ನು ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಡಿ. ಕಪಾಟಿನ ಮುಖ ಉತ್ತರ ದಿಕ್ಕಿಗೆ ತೆರೆಯುವಂತಿರಲಿ. ಇದು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಆಕರ್ಷಿಸುತ್ತದೆ ಎನ್ನಲಾಗಿದೆ. ಸ್ನೇಹಿತರೆ, ಸಾಲ ಎಂಬುದು ಕೇವಲ ಹಣದ ಸಮಸ್ಯೆ ಅಲ್ಲ, ಅದು ಮನಸ್ಥಿತಿಯ ಸಮಸ್ಯೆ.
ಆಧ್ಯಾತ್ಮಿಕ ಪರಿಹಾರಗಳ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯ ನಿರ್ಧಾರಗಳು ಸೇರಿದಾಗ ಯಾವುದೇ ದೊಡ್ಡ ಸಾಲವು ಕರಗಿ ಹೋಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಆತ್ಮೀಯರು ಯಾರಾದರೂ ಸಾಲದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅವರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಇಂತಹ ಮತ್ತಷ್ಟು ಅದ್ಭುತ ಮಾಹಿತಿಗಾಗಿ ನಮ್ಮ ಸರ್ವಂ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಜೀವನದಲ್ಲಿ ಸಾಲದ ಸಮಸ್ಯೆ ಬೇಗನೆ ನಿವಾರಣೆಯಾಗಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳು. ಶುಭ ದಿನ.